ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದಲ್ಲೇ ಸ್ವಲ್ಪ ಪಕ್ಷ ಸೋಲ್ಬೇಕು ಅಂತ ಕೆಲವರು ಕೆಲಸ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಪಕ್ಷದ ನಾಯಕರೇ ಹೇಳಿದ್ರು. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಭಾವಿ ನಾಯಕರು ಅಲ್ಲಿ ಡೈವರ್ಟ್ ಮಾಡಿಸಿದ್ದಾರೆ ಸಮುದಾಯದ ಯಾರು ನಾಯಕರು ಅಂತ ಹೇಳಿ ತಿಳಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಚುನಾವಣೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಸೊ ಆರೋಪ ಪ್ರತ್ಯಾರೋಪಗಳು ಅವೆಲ್ಲವೂ ಕೂಡ ಸಹಜ ಚುನಾವಣೆಗಳಲ್ಲಿ. ಆದರೆ ಪಕ್ಷ ಎಲ್ಲವನ್ನು ಕೂಡ ಗಮನಿಸ್ತದೆ. ಚುನಾವಣೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಚುನಾವಣೆ ನಡೆದಿದೆ. ಇವತ್ತು ಸರ್ಕಾರದ ಕೆಲಸ ಕಾರ್ಯಗಳು ಆ ಭಾಗದಲ್ಲಿದ್ದಂಥ ಶಾವನೂರು ಶಿವಶಂಕರಪ್ಪನವರ ಬಗ್ಗೆ ಇದ್ದಂಥ ಪ್ರೀತಿ ಗೌರವ ಇವತ್ತು ಎಲ್ಲವೂ ಕೂಡ ನಮಗೆ ಪಕ್ಷದ ಪರವಾಗಿ ಕೆಲಸ ಮಾಡಿದೆ. ಖಂಡಿತ ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮ ಪಕ್ಷಕ್ಕೆ ಇದೆ. ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಸಮುದಾಯವನ್ನ ದಾರಿ ತಪ್ಪಿಸಿದ್ದಾರೆ ಅಂತ ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ಅವರು ಮಾಡಿರೋ ಆರೋಪ. ಈಗ ನೋಡ್ರಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಾರೆ ನನ್ನ ಪ್ರಕಾರ ಚುನಾವಣೆಯಲ್ಲಿ ಗೆಲ್ತೇವೆ. ಗೆದ್ದ ಮೇಲೆ ಇವೆಲ್ಲವೂ ಕೂಡ ಶೂನ್ಯ ಆಗುತ್ತೆ. ನಾಳೆ ಮತ್ತೆ ನಾಡಿದ್ದು ಹಿರಿಯ ಶಾಸಕರು 35ರಿಂದ 40 ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನನಗೆ. MLAಗಳಿಗೆ ಏನಾರ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ಈಗ ತಮಿಳುನಾಡು ಚುನಾವಣೆಗೆ ಎಲ್ಲ ಸ್ಟೇಟ್ ನಾಯಕರು ಕೂಡ ಪ್ರಚಾರದ ತಂತ್ರಗಾರಿಕೆಯನ್ನು ನೀವು ಕೂಡ ಎಲ್ಲೆಲ್ಲಿ ಭೇಟಿ ಇವತ್ತು ಪಕ್ಷ ಸಭೆ ಕರೆದಿದೆ. ಸಭೆಯಲ್ಲಿ ಏನು ಸೂಚನೆಗಳನ್ನ ಕೊಡ್ತಾರೆ, ಏನು ಮಾರ್ಗದರ್ಶನ ನೀಡ್ತಾರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಸೊ ಇವತ್ತು ಏನು ನಾವು ಇಂಡಿಯಾ ಅಲಯನ್ಸ್ ಇದೆ, ಇಂಡಿಯಾ ಅಲಯನ್ಸ್ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಇಲ್ಲ, ನಮ್ಗೇನು ಜವಾಬ್ದಾರಿ ಕೊಡ್ತಾರೆ, ಆ ಯಾವ ಕ್ಷೇತ್ರದ ಜವಾಬ್ದಾರಿ ಕೊಡ್ತಾರೆ ಆ ಕ್ಷೇತ್ರದಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ. ಏನ್ ಸೂಚನೆ ಕೊಡ್ತಾರೆ ಇವತ್ತು ಅದನ್ನ ನೋಡ್ತೀವಿ, ಪಾಲಿಸ್ತೀವಿ.